ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ವ್ಲಾಗ್. ಸೊ ಗೈಸ್, ನಾನು ಇವತ್ತಿದ್ದೀನಿ ಗಂಜಮ್ನ ನಿಮಿಷಾಂಬ ದೇವಸ್ಥಾನದ ಹತ್ರ. ಸೊ ಇವತ್ತು ಈ ನಿಮಿಷಾಂಬ ದೇವಸ್ಥಾನನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಬಂದಿದ್ದೀನಿ. ಸೊ ನೋಡ್ತಾ ಇದ್ದಾರಲ್ಲ ಗೈಸ್, ಇದು ಬಂದುಬಿಟ್ಟು ನಿಮಿಷಾಂಬ ದೇವಸ್ಥಾನ. ಸೊ ಗೈಸ್, ಈ ನಿಮಿಷಾಂಬ ದೇವಸ್ಥಾನಕ್ಕೆ ಬರೋದಕ್ಕೆ ನೀವು ಶ್ರೀರಂಗಪಟ್ಟಣದಿಂದ ಒಂದು 5 ಕಿಲೋಮೀಟರ್ ಬರಬೇಕಾಗುತ್ತೆ. ಅಂದರೆ ಗಂಜಮ್ ಅನ್ನೋ ಒಂದು ಊರಿಗೆ ಬಂದು ಅಲ್ಲಿಂದ 1 ಕಿಲೋಮೀಟರ್ ಈ ದೇವಸ್ಥಾನದ ಪಕ್ಕದಲ್ಲಿ, ಅಂದರೆ ಕಾವೇರಿ ದಡದ ಪಕ್ಕದಲ್ಲಿದೆ ಈ ದೇವಸ್ಥಾನ. ಸೊ ಇಲ್ಲಿ ಬರಬೇಕಾಗುತ್ತೆ, ನಡ್ಕೊಂಡು ಬರಬೇಕಾಗುತ್ತೆ. ಸೊ ಈ ಗಂಜಮ್ಮಿಗೆ ಲಾಸ್ಟ್ ಆಗುತ್ತೆ ಬಸ್ಸು, ಅಲ್ಲಿಂದ ನಡ್ಕೊಂಡೇ ಬರಬೇಕಾಗುತ್ತೆ. ಸೊ ನೋಡ್ತಾ ಇದ್ದಾರೆ ಗೈಸ್, ನಾನು ಇವಾಗಿದ್ದೀನಿ ಶ್ರೀ ನಿಮಿಷಾಂಬ ದೇವಸ್ಥಾನದ ಎದುರುಗಡೆ. ಸೊ ಬನ್ನಿ ಗೈಸ್, ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಫಸ್ಟು. ಗೈಸ್, ದೇವರ ದರ್ಶನ ಮಾಡೋದಕ್ಕಿಂತ ಮುಂಚೆ ಫಸ್ಟು ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಆಮೇಲೆ ದೇವರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೆ. ಸೊ ಅಂದರೆ ಕೆಲವರು ಬಂದ್ಬಿಟ್ಟು ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಬಂದಿರ್ತಾರೆ, ಹಾಗಾಗಿ ಕೆಲವರು ಬಂದ್ಬಿಟ್ಟು ಹಾಗೆ ಹೋಗ್ತಾರೆ ದರ್ಶನಕ್ಕೆ, ಕೆಲವರು ಈ ಕಾವೇರಿ ನದಿಯಲ್ಲಿ ಬಂದ್ಬಿಟ್ಟು ಸ್ನಾನ ಮಾಡ್ತಾರೆ. ಸೊ ಬನ್ನಿ ಗೈಸ್, ಫಸ್ಟು ಈ ಕಾವೇರಿ ನದಿಯನ್ನು ನೋಡ್ಕೊಂಡು ಆಮೇಲೆ ದೇವರ ದರ್ಶನಕ್ಕೆ ಹೋಗೋಣಂತೆ. ಗೈಸ್, ನಾನು ಕೂಡ ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಬಂದಿದ್ದೆ, ಹಾಗಾಗಿ ಇವಾಗ ಕಾವೇರಿ ಅಂದರೆ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಈಗ ಕೈ ಕಾಲು ತೊಳ್ಕೊಂಡು ಬರ್ತಾ ಇದ್ದೆ, ಸೀದಾ ಇವಾಗ ದರ್ಶನಕ್ಕೆ ಹೋಗೋಣ. ಸೊ ಬನ್ನಿ ಗೈಸ್. ಸೊ ಗೈಸ್, ಈ ದೇವರ ವಿಶೇಷ ಏನಪ್ಪ ಅಂತಂದರೆ, ಈ ನಿಮಿಷಾಂಬ ದೇವರು ನೀವು ಅಂದ್ಕೊಂಡಿದ್ದು ಕೇವಲ ಒಂದೇ ಒಂದು ನಿಮಿಷದಲ್ಲಿ ಪವಾಡವನ್ನು ಮಾಡುವಂತಹ ದೇವರು. ಸೊ ಹಾಗಾಗಿ ಈ ದೇವರನ್ನು ಹೆಚ್ಚಾಗಿ ನಂಬಿಕೊಂಡು ಈ ದೇವಸ್ಥಾನಕ್ಕೆ ಬರ್ತಾರೆ. ಸೊ ಗೈಸ್, ಒಳಗಡೆ ಯಾವುದೇ ಕಾರಣಕ್ಕೂ ಒಳಗಡೆ ರೆಕಾರ್ಡ್ ಮಾಡೋ ಹಾಗಿಲ್ಲ, ಅಂದರೆ ಮೊಬೈಲ್ ಯೂಸ್ ಮಾಡೋ ಹಾಗೆ ಇಲ್ಲ. ಸೊ ಆದರೂ ಕದ್ದು ಮುಚ್ಚಿ ಹೆಂಗೋ ಮಾಡ್ತಾ ಇದ್ದೀನಿ ಗೈಸ್, ಅಂದರೆ ದೇವ್ರು ಕಾಣೋಲ್ಲ. ಆದರೂ ಒಳಗಡೆ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಸೊ ನೋಡ್ಕೊಳ್ಳಿ ಗೈಸ್. ಗೈಸ್, ಈ ಗರ್ಭಗುಡಿ ಒಳಗೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ಮೌಕ್ತೇಶ್ವರ ಮತ್ತು ಶ್ರೀ ನಿಮಿಷಾಂಬ ದೇವರು 3 ದೇವರನ್ನು ನೋಡಬಹುದು. ಸೊ ನಾವಿವು ಅದರೊಳಗಡೆ, ಸೊ ಅಲ್ಲಿಂದ ಬರ್ತಿದ್ದಾಗಲೇ ನಾವಿವಾಗ ನೋಡ್ತಾ ಇರೋದೇ ಈ ನಾಗರ ಕಲ್ಲನ್ನು, ಅಂದರೆ ನಾಗರ ಕಲ್ಲಿಗೂ ಒಂದು ಮಂಟಪನ ಕಟ್ಟಿಸಿದ್ದಾರೆ. ಸೊ ನೋಡ್ತಾ ಇದ್ದಾರೆ ಗೈಸ್, ಈ 9 ನಾಗರ ಕಲ್ಲುಗಳನ್ನು ಕೂಡ ಸುತ್ತ ಪ್ರದಕ್ಷಿಣೆ ಹಾಕೊಂಡು ಹೋಗೋಣಂತೆ. ಸೊ ಬನ್ನಿ ಗೈಸ್. ಗೈಸ್, ಈ ನಿಮಿಷಾಂಬ ದೇವಸ್ಥಾನದಲ್ಲಿ ದೇವರು ಒಂದೇ ಅಲ್ಲ, ಸೊ ನಿಮಗೆ ಎಲ್ಲ ಥರದ ಹಣ್ಣು ತರಕಾರಿಗಳು ಕೂಡ ನೋಡ್ಬೋದು. ಸೊ ನೀವು ನೋಡ್ದಿಲ್ಲಿರುವಂಥ ಹಣ್ಣುಗಳು ಕೂಡ ಈ ನಿಮಿಷಾಂಬ ದೇವಸ್ಥಾನದಲ್ಲಿ ನೋಡ್ಬೋದು. ಸೊ ನಾನು ತೋರಿಸ್ತೀನಿ, ಬನ್ನಿ ಗೈಸ್, ಅದನ್ನು ಕ್ಲೀನಾಗಿ. ಸೊ ಗೈಸ್, ಇದು ಬಂದ್ಬಿಟ್ಟು ನಾಗರ ಕಲ್ಲು ಮತ್ತು ನವಗ್ರಹಗಳನ್ನು ಇಟ್ಟಿರುವಂತಹ ಮಂಟಪ. ಸೊ ಇದನ್ನು ಕೂಡ ಪ್ರದಕ್ಷಿಣೆ ಹಾಕೊಂಡು ಹೋಗಬೇಕು. ಸೊ ನೋಡ್ತಿದ್ರಲ್ಲ ಗೈಸ್, ಇದು ಬಂದ್ಬಿಟ್ಟು ನವಗ್ರಹ ಮತ್ತು ನಾಗರ ಕಲ್ಲಿಗೆ ಇರುವಂಥ ಒಂದು ಮಂಟಪ. ಸೊ ಇಲ್ಲಿಂದ ಹೋದರೆ ನಾವು ಮುಂದೆ ನಾನಾ ಥರದ ಹಣ್ಣು ತರಕಾರಿಗಳನ್ನು ನೋಡ್ಬೋದು. ಸೊ ನೋಡ್ಕೊಳ್ಳಿ ಗೈಸ್. ಗೈಸ್, ಈ ಥರ ಅಂಗಡಿಗಳು ಇಲ್ಲಿ ಪ್ರತಿದಿನ ಇರುತ್ತೆ. ಅಂದರೆ ಈ ನಿಮಿಷಾಂಬ ದೇವಸ್ಥಾನ ಯಾವತ್ತು ಓಪನ್ ಇರುತ್ತೋ ಅವತ್ತಿನ ದಿವಸ ಇದು ಪ್ರತಿದಿನ ಓಪನ್ ಇರುತ್ತೆ. ಅಂದರೆ ಯಾವತ್ತು ಕ್ಲೋಸ್ ಆಗುತ್ತೋ ಅವತ್ತಿನ ದಿವಸ ಇಲ್ಲಿ ಯಾರೂ ಇರೋದಿಲ್ಲ. ಸೊ ಈ ನಿಮಿಷಾಂಬ ದೇವರ ಪವಾಡ ಅಂತ ಗೊತ್ತಿರುತ್ತಲ್ಲ, ಒಂದೇ ಒಂದು ನಿಮಿಷದಲ್ಲೇ ಪವಾಡ ಮಾಡುವಂತಹ ದೇವರು. ಸೊ ಇದಕ್ಕೆ ಹಂಗಾಗಿ ನಿಮಿಷಾಂಬ ದೇವರು ಅಂತಲೇ ಕರೀತಾರೆ. ಸೊ ನೋಡ್ತಾ ಇದ್ದೀರಲ್ಲ ಗೈಸ್. ಸೊ ಗೈಸ್, ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಔಟ್ ಗೇಟ್ ಮತ್ತು ಎಂಟ್ರಿ ಗೇಟ್ ಎರಡು ಒಂದೇ ಕಡೆ ಇದೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಅಂದರೆ ಇಲ್ಲಿ ಜಾಸ್ತಿ ಜನ ಇದ್ದಾಗ ಪಕ್ಕದಲ್ಲೇ ಇದೆ, ಆ ದಾರಿನೂ ಕೂಡ ತೋರಿಸ್ತೀನಿ. ಸೊ ನೋಡ್ತಾ ಇದ್ದಾರಲ್ಲ ಗೈಸ್, ಇದು ಬಂದ್ಬಿಟ್ಟು ಎಂಟ್ರೆನ್ಸು, ಅಂದರೆ ಎಂಟ್ರಿ ಆಗಬೇಕಾದ್ರೆ ಹೂವು ಹಣ್ಣು ಕಾಯಿ ತೊಗೊಂಡೋಗಿ ಹೋಗ್ಬೇಕಾದ್ರೆ ನೋಡ್ತಿರಲ್ಲ, ಹಾಗಾಗಿ ಇದು ಎಂಟ್ರೆನ್ಸು. ಸೊ ಗೈಸ್, ನೋಡ್ತಾ ಇದ್ದಾರಲ್ಲ, ಇದು ಬಂದ್ಬಿಟ್ಟು ಔಟ್ ಗೇಟು, ಅಂದರೆ ದೇವ್ರ ದರ್ಶನ ಮಾಡ್ಕೊಂಡು ಬಂದಾದ್ಮೇಲೆ ಹೋಗುವಂಥ ದಾರಿ. ಸೊ ನೋಡ್ತಾ ಇದ್ದಾರಲ್ಲ, ಹೋಗ್ತಾ ಇದ್ದಾರಲ್ಲ ಅವರು, ಅದೇ ನೋಡಿ, ಇದೆ ಔಟ್ ಗೇಟು. ಸೊ ಗೈಸ್, ನೋಡ್ತಾ ಇರಲ್ಲ, ಇವಾಗ ನಾನು ಅಲ್ಲಿಂದ ಬಂದಿದ್ದೀನಿ ಹೊರಗಡೆ. ಇವಾಗ ಒಂದು ಅಂಗಡಿ ಹತ್ರ ಬಂದು ಕೂತಿದೆ. ಅಂದರೆ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಸ್ವಲ್ಪ ಸುಸ್ತಾದಂಗೆ ಆಗಿತ್ತು. ಅಂದರೆ 10 ಮುಕ್ಕಾಲು 11 ಗಂಟೆ ಆಗಿತ್ತು. ಸೊ ಗೈಸ್, ಇಲ್ಲೇ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.